ಸಾರಥಿ ನಟ ದರ್ಶನ್ನ ಸೂಪರ್ ಹಿಟ್ ಸಿನಿಮಾ. ಈ ಚಿತ್ರದಲ್ಲಿ ದಾಸನ ಕನಸಲ್ಲಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ನಿದ್ದೆಯಿಂದ ಕಾಟೇರ ಬೆಚ್ಚಿ ಬೀಳ್ತಾನೆ. ಆದರೆ ಜೈಲಲ್ಲಿರೋ ಪೊರ್ಕಿ ಕನಸಲ್ಲಿ ರೇಣುಕಸ್ವಾಮಿ ಪ್ರತ್ಯಕ್ಷ ಆಗ್ತಿದ್ದಾನಂತೆ. ಬೆಂಬಿಡದೆ ಕಾಡ್ತಿದ್ದಾನಂತೆ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಸ್ವಾಮಿ ದರ್ಶನ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ. ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಬೆನ್ನು ನೋವಿನಿಂದ ಭೂಪತಿ ವಿಲವಿಲ. ಡಾಕ್ಟರ್ ಇಂದ ದರ್ಶನ್ಗೆ ಹೆಲ್ತ್ ಚೆಕಪ್. ಎದ್ದ ರೇಣುಕಸ್ವಾಮಿ ಕಾಟ, ಮತ್ತೊಂದು ಕಡೆ ಬೆನ್ನಿನ ಬಾವು ಹೆಚ್ಚಾಗಿತ್ತು. ಇವತ್ತು ಜೈಲಿನ ವೈದ್ಯ ಡಾಕ್ಟರ್ ರಾಜಶೇಖರ್ ಜಗ್ಗುಗೆ ನೋವು ನಿವಾರಕ ಟ್ಯಾಬ್ಲೆಟ್ ಕೊಟ್ಟಿದ್ದಾರಂತೆ. ಆದ್ರೆ ಸ್ಕ್ಯಾನಿಂಗ್ಗೆ ದರ್ಶನ್ ಒಲ್ಲೆ ಅಂದಿದ್ದಾರಂತೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸಾರಥಿ ನಟ ದರ್ಶನ್ನ ಸೂಪರ್ ಹಿಟ್ ಸಿನಿಮಾ. ಈ ಚಿತ್ರದಲ್ಲಿ ದಾಸನ ಕನಸಲ್ಲಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ನಿದ್ದೆಯಿಂದ ಕಾಟೇರ ಬೆಚ್ಚಿ ಬೀಳ್ತಾನೆ. ಆದರೆ ಜೈಲಲ್ಲಿರೋ ಪೊರ್ಕಿ ಕನಸಲ್ಲಿ ರೇಣುಕಸ್ವಾಮಿ ಪ್ರತ್ಯಕ್ಷ ಆಗ್ತಿದ್ದಾನಂತೆ. ಬೆಂಬಿಡದೆ ಕಾಡ್ತಿದ್ದಾನಂತೆ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಸ್ವಾಮಿ ದರ್ಶನ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ. ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಬೆನ್ನು ನೋವಿನಿಂದ ಭೂಪತಿ ವಿಲವಿಲ. ಡಾಕ್ಟರ್ ಇಂದ ದರ್ಶನ್ಗೆ ಹೆಲ್ತ್ ಚೆಕಪ್.
ಎದ್ದ ರೇಣುಕಾಸ್ವಾಮಿ ಕಾಟ, ಮತ್ತೊಂದು ಕಡೆ ಬೆನ್ನಿನ ಬಾವು ಹೆಚ್ಚಾಗಿತ್ತು. ಇವತ್ತು ಜೈಲಿನ ವೈದ್ಯ ಡಾಕ್ಟರ್ ರಾಜಶೇಖರ್ ಜಗ್ಗುಗೆ ನೋವು ನಿವಾರಕ ಟ್ಯಾಬ್ಲೆಟ್ ಕೊಟ್ಟಿದ್ದಾರಂತೆ. ಆದ್ರೆ ಸ್ಕ್ಯಾನಿಂಗ್ಗೆ ದರ್ಶನ್ ಒಲ್ಲೆ ಅಂದಿದ್ದಾರಂತೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಾಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.